ಅಂಗಡಿ ಬೊಕ್ಕ ಚಿನ್ನದ ಮಾರ್ಕೆಟ್ ಕೊರ್ಪುರ ಬೆಟ್ಟರು ಬೊಕ್ಕ ಪೋಸ್ಟ್ ಆಫೀಸ್ ಅವ್ರು ಮಾಮೂಲಿ ಬೊಕ್ಕ ಒಂದು ರಾಮ್ ಭಟ್ RMS ಪ್ರಾಕ್ಟೀಸ್ ಯಾಕಂದ್ರೆ ಮತ್ತು ಬುಳ್ಯಾರ ಬಿಡ್ತದ ಮುಲ್ಕ ಜೈನ ಕಾಶಿ ಏನಾದ್ರು ಎಲೆಕ್ಟ್ರಿಕಲ್ ಪಾತ್ರ SN ದಿವಾಕರ್ ಒಂದು ಸೀಕ್ರೆಟ್ ಯಾರು ಜೈನ್ ಸಾರದ ಎತ್ತಿರಾದಿತ್ತರ ಬರೋದಿತ್ತ ಎತ್ತಿರಾದಿತ್ತರ ಕ್ಲಾಸ್ ಎತ್ತಿರಾಜ್ ಚೈ ಮಾತ್ರ ಎಲ್ಲ ಗೊತ್ತದು ಎತ್ತಿರಾಜ್ ಚೈ ಬಂದ ಗೊತ್ತಿಲ್ಲ ನನಗೆ ಆಗ ರಟ್ಟಿ ಥರ ಓದು ಗೊತ್ತಿಲ್ಲ ಜೈನ್ ಸಾರದ ಪ್ರೆಸಿಡೆನ್ಸಿಗೂ ಮಾತಾ ಜೈನರ ಬಗ್ಗೆ ಓದು ಮಾಡಿ ಹೇಳಿಕೆ ಆದರೆ ಭಾರಿ ಕೋಪ ನಾನು ಪಟ್ಟೆ ಯಾಕೆ ಇವಾಗ ಒಟ್ಟು ಪ್ರೆಸಿಡೆಂಟ್ ಅಂತ ಕಾಮನ್ SN ದಿವಾಕರ್ ಎತ್ತು ನಾವು ಆಯ್ಕೆ ಬಂದ ವರ್ಷದಾಗಿ ಏನು ಬಂದರೆ ನೋಡ ಅಲ್ಲಿ 5 years ಕೋರ್ಸ್ ಸ್ಟಾರ್ಟ್ ಆಗಿದೆ ಎಂದೇ ಕಡಂಬರಿಗೆ ಒಂದು ನಾನು ಕಾಲ್ ಮಾಡಿ ಹೇಳ್ತಾರೆ 5 ವರ್ಷದ ಫೀಸ್ ನಾನೇ ಕಟ್ತಾರೆ ಇನ್ನೊಂದು ಎಲ್ಲೆಲ್ಲಿ ಬರೋದು ಯಾರು STM ಲಾ ಕಾಲೇಜ್ ಬಿಡ್ಬೋದು ನನ್ನ ಚೀಟಿ ಎಂಜು ಕಟ್ಟದ ನಾವು ಕ್ಯಾಬಿಗೆ ಹೋಗ್ಬೋದು ಬರುವ ವಿಷಯ ಓದ್ಕೊಂಡ ಏನು ಇವಾಗ ಕಟ್ಟ ಹೋಗು ಹೋಗು ಅವ್ರು ಅದು ತುಳುಟು ಅಷ್ಟು ತುಳಿಗಳು ಏನು ಇವಾಗ ಕಟ್ಟ ತುಳಿಗಳು ಹೇಳಿ ಹೋಗು ನೀನು ಕ್ಲಾಸಿಗೆ ಹೋಗ್ಬೋದು 5 ವರ್ಷ ನನ್ನ ಹತ್ರ ಫೀಸ್ ತಗೊಂಡಿಲ್ಲ ಯಾಕಂದ್ರೆ ಇವರು ಕಟ್ಟಿದ್ದಾರೆ. ಅದು ಒಂದು ಹಂತ. ಇನ್ನೊಂದು ಹಂತದಲ್ಲಿ 1982ರಲ್ಲಿ STM ನಮ್ಮ ಧರ್ಮಸ್ಥಳದವರು ಯೋಜನೆ ಆರಂಭಿಸಿ ಬಂಗೇರು ಅಂತ ಒಬ್ಬರಿದ್ದಾರೆ ಯೋಜನಾಧಿಕಾರಿ. ನನ್ನ ತುಳು ಒಳ್ಳೆದುಂಟು ಅಂತ ಹೇಳಿ ಅವರು ನನಗೆ ಊರೂರು ಭಾಷಣಕ್ಕೆ ಕರ್ಕೊಂಡು ಹೋಗ್ತಾರೆ. ನನ್ನ ತುಳು ಒಳ್ಳೆಯದು, ಆ ಭಾಷಣ ನಾನು ತುಳು ಒಳ್ಳೆಯದು. ಅಷ್ಟಾದಮೇಲೆ ಇನ್ನೊಂದು ಅಮರನಾಥ್ ಶೆಟ್ಟರು ಅವರ 1 ನಂಬರ್ ಆಲ್ಟೋ ಕಾರು, ಅವರೆಲ್ಲ ಅಧ್ಯಕ್ಷೀಯ ಎಲ್ಲಿಯೆಲ್ಲ ಹೋಗ್ತಾರೆ ಅವರ ಇನ್ವಿಟೇಷನ್ ನನ್ನ ಹೆಸರು ಅಂತ ಹಾಕುವುದು. ರಿಮೈಂಡರ್ ಒಂದು ಉತ್ತರ ಪಡೆದೆ. ಅವರ ಮೊದಲು ಭಾಷಣ ಮಾಡಲಿಕ್ಕೆ ನಾವು MC ಅಂತ ಹೇಳಿ ಒಂದು ಸುರುಕು ಭಾಷಣ. ಇವರು ಈ ಇನ್ವಿಟೇಷನ್ ಅನ್ನು ಹೀಗೆ ಹೇಳಿದ್ದು ಬೆಳಿಗ್ಗೆಯಿಂದ ಹೋಗಿ ಹೋಗಿ ಅವರಿಗೆ ಸಾಕಾಗಿರ್ತದೆ. ಅವರು ಹೀಗೆ ಇನ್ವಿಟೇಷನ್ ಹಿಡ್ಕೊಂಡು ಹೀಗೆ ಅವರಿಗೆ ಮೀಸೆಗೆ ಬಣ್ಣ ಬಳಿತದೆ. ಅದಕ್ಕೆ ಅದು ಸ್ವಲ್ಪ ಅವರಿಗೆ ತುಳಿತಿತ್ತು. ಅದು ತುಳಿಕೆಗೆ ಹೋದರೆ ಅವರಿಗೆ ಶುಗರ್, ಅದು ಗಾಯ ಆದರೆ ಕಷ್ಟ. ಹಾಗೆ ಹೀಗೆ ಹೀಗೆ ಒತ್ತುತ್ತಾ ಇರೋದು ಎಲ್ಲರೂ ಹೀಗೆ ಒತ್ತು. ನೀವು ಅಮರಶಿಕೊಂಡು ನೋಡಿದರೆ ನೆನಪಾದರೆ ನಿಮಗೆ ಗೊತ್ತಿರ್ಬೋದು. ಹೀಗೆ ಒತ್ತಾ ಇರೋದು ಅದು ತುಳಿಕೆಗೆ ಹೀಗೆ ಒತ್ತಾ ಇರೋದು. ಮತ್ತು ಹೀಗೆ ಮಲಗೋದು, ಅಲ್ಲೇ ನಿದ್ದೆ ಬರ್ತದೆ ಅವರಿಗೆ. ಹೀಗೆ ಅವ್ರು ಓದಿದಾಗಿ ಹೀಗೆ ಮಲಗೋದು. ನನ್ನತ್ರ ಮಕ್ಕಳು ಅಡ್ಜಸ್ಟ್ಮೆಂಟ್ ಈ ಸ್ವಲ್ಪ ಭಾಷಣ ನೆತ್ತು ಬಿಟ್ಟು ನೆನೆದು ಬೋದೆ ಸ್ಟಡಿ ಆಗುತ್ತೆ. ರಾತ್ರಿ ಒಂದು 10 ಗಂಟೆಗೆಲ್ಲ ಹಾಗೆಲ್ಲ ಫೋನ್ ಇರಲಿಲ್ಲ, ಮನೆಯಲ್ಲಿ ಹೇಳಿರಲಿಲ್ಲ. ಮನೆಯಲ್ಲಿ ಗೊತ್ತು ನಾನು ಅಮರನಾಥ್ ಶೆಟ್ಟರು ಒಟ್ಟಿಗೆ ಹೋಗುದು ಅಂತ. ಅಮರನಾಥ್ ಶೆಟ್ಟರು ಹಿಂದೆ ಬರುವ ನಾನು ಭೂತಕೋಲ ಎಲ್ಲ ನೋಡಿದ್ದೇನೆ, ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೇನೆ. ಅರ್ಧ ಗಡಿಯ ದೊಡ್ಡ ನಮಗೆ ಕೊಡುವುದು, ಒಂದು ಈರು ಬದಲು ಇಲ್ಲ ನುಂಗಾಲೆ ಇಲ್ಲ ನುಂಗಾಲೆ. ಎಷ್ಟು ಚಂದ ಒಂದು ಅಮರನಾಥ್ ಶೆಟ್ಟರ ಆ ಸಂಬಂಧ ನಾನು ಯಾವತ್ತೂ ಮರೆಯುವುದಿಲ್ಲ, ಯಾವತ್ತೂ ಮರೆಯುವುದಿಲ್ಲ. ಅಮರನಾಥ್ ಶೆಟ್ಟರು ಅಂದರೆ ಹಾಗೆ ಅಷ್ಟು ಚಂದ. ನನಗೆ ಅವತ್ತು ಹೆಚ್ಚ ಈ ಕಂಬಿರತ್ತ ನಂಕ ಅರ್ಥ ಕಾರಲ್ಲಿ ಕರ್ಕೊಂಡು ಹೋಗೋದು. ಅದಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಸುಮ್ಮನೆ ಅಲ್ಲ, ಅದು ಬೇರೆ, ವೇದಿಕೆ ಬೇರೆ. ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವನು ನಿಂಗೆ ಅರ್ಥ ಆಗ್ತದೆ. ಬಲ್ಲೆ ಇದು ಎಷ್ಟು ಕಲ್ಪನಾಗುತ್ತಾ ಅಂದರೆ ಒಂದು ಪೊಲಿಟಿಷಿಯನ್, ಒಬ್ಬ ಸಾಮಾಜಿಕ ಕಾರ್ಯಕರ್ತ ತಮ್ಮ ಶಿಕ್ಷಣದ ಮೇಲೆ ಯಾವುದಾದ್ರೂ ಬಂದ ವಿಷಯ ಯಾರನ್ನು ತಿಳ್ಕೊಳ್ಳೋದು ಹೇಗೆ ಮತ್ತು ಅದನ್ನು ಸಾರ್ವಜನಿಕವಾಗಿ ಅನುಷ್ಠಾನಗೊಳಿಸುವುದು ಹೇಗೆ ಎನ್ನುವುದು ಅಮರನಾಥ್ ಶೆಟ್ಟರಲ್ಲಿ ನಾವು ನೆನಪು ಮಾಡಿದ್ದೀವಿ. ಅದರ ನಂತರ 7 ನಂಬರ್ಗಳು ಅಭಯಚಂದ್ರ ಬಂದರು. ಅವರೊಂದು ಕಂಠದ ಎಷ್ಟು ಉದ್ದ ಕಾರು ನಮ್ಮ 5 ಸೆಂಟ್ ಹತ್ತಿರ ಕರ್ಕೊಂಡು ಬರ್ತೇವೆ. ಸಿದ್ದರಾಮಯ್ಯಲ್ಲಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆಯ ಗೊತ್ತು. ಅವರ ಮದುವೆಯಲ್ಲಿ ಈ ಅಭಯರು ಮಾಡಿದ ಒಂದು ಘನ ಕಾರ್ಯಗಳು ನಮಗೆಲ್ಲ ಒಳ್ಳೆ ಗೊತ್ತು. ಎಷ್ಟು ಅಭಯದಂತಹ ಒಂದು
ವ್ಯಕ್ತಿತ್ವ ಈ ಮೂಡುಬಿದ್ರೆ ಯಾಕೆ ಹೀಗೆ ಇರುವುದಕ್ಕೆ ಅಮರನಾಥ ಶೆಟ್ಟರಿಗೆ ಮತ್ತು ಅಭಯರಿಗೆ ತುಂಬ ಸಾಧನೆಗಳಿವೆ. ಅವರು ಇಲೆಕ್ಷನಲ್ಲಿ ಸೋತರು, ಮಾನವೀಯತೆಯಲ್ಲಿ ಅಮರನಾಥ ಶೆಟ್ಟರು ಸೋಲಿಲ್ಲ. ಅಭಯರು ಅವರು ಕೋಪದವರು ಅಂತ ಎಲ್ಲರೂ ಹೇಳಿದರು, ಆದರೆ ನನಗೆ ಗೊತ್ತಿತ್ತು ಅವರ ವ್ಯಕ್ತಿತ್ವ ಅಂಥದ್ದು. ಅವರು ತನ್ನ ಎಲ್ಲವನ್ನು ಕಳ್ಕೊಳ್ಳುವ ಮಟ್ಟಿಗೆ ಒಬ್ಬ ಮಿತ್ರ, ಅವರ ಫ್ರೆಂಡ್ ಅಂತ ಗೊತ್ತಾದ್ರೆ ಮುಂದೆ ನಿಲ್ತಾ ಇದ್ರು. ಯಾರು ತುರುಗಿ ಎಲ್ಲ ದಾಟಿದು ನೋಡೋದಿದ್ರು ಅಂತ ಹೇಳುವ ಯಾರಾದ ಒಂದು ಪೊಲಿಟಿಷಿಯನ್ ಕಂಡು ನನಗೆ ಹೇಳಿ ಎಲ್ಲ ದಾಟಿದು ನೋಡು ಅಂತ ಒಬ್ಬ ತನ್ನ ಮಿತ್ರ ನನಗೊಂದು ಕೆಲವು ಸರಿ ಆಗಿದೆ, ಈ 2-3 ಜನಕ್ಕೆ ಆಗಿದೆ, ಎದುರು ಹೇಳುವುದಿಲ್ಲ. ಆದರೆ ಅಷ್ಟು ಒಂದು MLA ಹಾಗೆ ಹೇಳುವಾಗ ಯಾರಾದರೂ ಅವರನ್ನು ದಾಟಿದು ಮಾಡಲು ಸಾಧ್ಯವಿಲ್ಲ. ಅಂತ ಅಪಾಯ ನನಗೆ ಒಳ್ಳೆಯ ಪರಿಚಯ. ಅವರ ಮನೆಯಲ್ಲಿ ಆಗಲಿ ಅವರ ನಾವೆಲ್ಲ ನಿಮಗೆ ಗೊತ್ತು, ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳುವುದಲ್ಲ. ಯಾವುದೇ ಫೇವರ್ ನನಗೆ ಪರ್ಸನಲ್ ಆಗಿ ಮಾಡಿದ್ದಿಲ್ಲ, ಈ ಇಬ್ಬರು ಮಾಡಿದ್ದಿಲ್ಲ. ಯಾಕಂದ್ರೆ ನಾನು ತಗೊಳ್ಳಿಲ್ಲ. ಕೆಲವು ಸಾರಿ ಹೇಳಿದುಂಟು, ಅವ್ರು ನೀರು ಬಂದ್ರೆ ದಾಟ ಅವು ನನ್ನ ಮಕ್ಕಳ ಕಷ್ಟ ಆಗ್ತದೆ, ನಾನು ತಗೊಂಡೆ. ಆದರೆ ಮೂಡುಬಿದ್ರೆಯ ಎಲ್ಲ ವೇದಿಕೆಯಲ್ಲಿ ಯಾರು ಕೊಟ್ಟರು? ಚಂದ್ರಹಾಸರು LIC ಆರಂಭಿಸುವ ಮೊದಲು ಅಥವಾ ಆರಂಭದಲ್ಲೇ ನಮಗೆ ಪರಿಚಯ. ಎಷ್ಟಂದರೆ ಅವರ ಬಡತನ ಮತ್ತು ನಮ್ಮ ಮೊದಲಿನ ಬಡತನ ಎಲ್ಲರೂ ಎಂಪೆಥೆಟಿಕ್. ನನ್ನ ತಂದೆ ಕಾಕೋಡೆಯಲ್ಲಿ ಬಂಡಸಾಲ ಇಟ್ಕೊಂಡಿದ್ರು, ನಿಮಗೆ ಗೊತ್ತಿಲ್ಲ. 80 ವರ್ಷದ ಮೊದಲು 80 ಬಂಡಸಾಲ ಅಂತ ನಿಮಗೆ ಗೊತ್ತಿಲ್ಲ. ಈಗಿನ ಸೂಪರ್ ಮಾರ್ಕೆಟ್ ಇದ್ದಾರೆ, ಎಲ್ಲವೂ ಇಂಥ ಒಂದು ಶಾಪ್ ಕಾಕೋಡೆಯ ಜಂಕ್ಷನಲ್ಲಿ. ಅಲ್ಲಿಂದಲೇ ಕಾಕೋಡೆ ಆರಂಭ ಕೆಳಗಿನೂ ಮೇಲೆ ಅಂತ ಒಂದು ಜಾಗದಲ್ಲಿ ನಾವಿದ್ದೆವು ಅಂತ ಒಂದು ಕಲ್ಪನೆ ನಮಗಿತ್ತು. ಜನರು ಅಂದರೆ ಕಷ್ಟ, ನಿಮ್ಗೆ ಗೊತ್ತಲ್ಲ. ಬಂಡಸಾಲ ಮೊದಲಿದ್ದು ಹೇಗಿದ್ರೆ ಅಲ್ಲಿ ದಿನ ಸಾಲ, ವಾರ ಸಾಲ, ತಿಂಗಳ ಸಾಲ, ವರ್ಷ ಸಾಲ ಮತ್ತು ಮುಳುಗಿಸುವ ಸಾಲ, ಇದೆಲ್ಲ ಅಲ್ಲೇ ಇರ್ತದೆ. ಇಡೀ ಊರು ಆ ಬಂಡಸಾಲೆಯ ದಿನಸಂಗಡಿಯ ಮೇಲೆ ಡಿಪೆಂಡೆಂಟ್ ಇರ್ತದೆ. 5 ಪೈಸೆದ್ದು, 1 ಆಣೆದ್ದು ಸಾಲ ಕೊಳ್ಳುವುದು. ನಮ್ಮ ತಾಯಿಯ ಪುಸ್ತಕಗಳಿತ್ತು, ಅಲ್ಲಿದ್ದವರ ಹೆಸರೆಲ್ಲ ನಮಗೆ ಗೊತ್ತಿತ್ತು. ಮತ್ತು ನಮ್ಮ ಊರಲ್ಲಿ ಅವರೆಲ್ಲ ಇದ್ರು, ಸ್ವಲ್ಪ ಏಜಿಡ್ ಆಗಿದ್ರು. ಅವರನ್ನು ಕೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ತಂದೆ ತೀರ್ಕೊಂಡಾಗ ಕೇಳಲಿಕ್ಕೆ ಆಗುದಿಲ್ಲ, ಹೇಗೆ ಕೇಳುವುದು? ಆಗ ರೂಪಾಯಿ ಒಂದಾಗಿದೆ, ಇದು ಆಣೆಯಲ್ಲಿದೆ. 8 ಆಣೆ, 4 ಆಣೆ, 1 ಆಣೆ, ಅರ್ಧ ಆಣೆ, ಇಂಥೆಲ್ಲ ಪರಿಸ್ಥಿತಿ. ಎಂಪೆಥೆಟಿಕಲ್ ಆಗಿ ನಾವು ಬೆಳೆದ ಎಂಪೆಥೆಟಿಕಲ್. ನನ್ನ ಹಾಗೆಯೇ ಇವರು ಅಂತ. ಈಗ ಆ ಫಲಶ್ರುತಿ ನಮಗೆ ಈ ಎಲ್ಲ ಸಂಸ್ಥೆಗಳು ಒಟ್ಟು ಕೂಡಿತು. ನಾನು ಮತ್ತು ಚಂದ್ರಹಾಸನ ಹೀಗೇನೆ ಮಾತಾಡ್ತೀನಿ. ಇನ್ನೊಂದು ಈ ಪುಸ್ತಕ ಬರೆದು ಚಂದ್ರಹಾಸನ ಒಂದು ಕಡೆಯಲ್ಲಿ ಕೂತು 22ನೇ ಪುಸ್ತಕ ಅಲ್ಲ ನನಗೆ ಈ ಬರೋಚಿ ಬೆದರ ತುಳು ಅಥವಾ ಮತ್ತೆ ನಾನು ಇಲ್ಲಿ ಬರಲಿಕ್ಕೆ ಪ್ರತಾಪನನ್ನು ಮೀಟಿಂಗಲ್ಲಿ ನಾನು ಇದ್ದವರಿಗೆ ಓಡಿಸಿದ್ರು. ಇಲ್ಲಿ ಹಿಂದಿನ ಮೀಟಿಂಗ್ ಆಗಾದ್ರೂ ಮಾತಾಡೋದು ಬಜೆಟ್ ಟಿಕೆಟ್ ಆಗಬೇಕು ಬಂದರೆ ಅಷ್ಟು ಕೇಳಿ ನಂಬಿಸಿದ ಹೋಗಲ್ಲ. ಮತ್ತೆ ಇಷ್ಟೆಲ್ಲ ವ್ಯವಸ್ಥೆಗಳಾಗಿದೆ. ಇದು ನನ್ನ ಹಿರಿಯರ ಫಲ. ಮತ್ತೆ ನಾವು ಕೇಳಿ ಅಥವಾ ಹೇಳಿ ಮಾಡುವುದಲ್ಲ, ಜನರಿಗೆ ನಾವು ಮಾಡಿ ಆಗುವುದೂ ಅಲ್ಲ, ನಮ್ಮ ಯಾವುದೋ ಜನ್ಮದ ಫಲ ಇವತ್ತು ಸಿಗ್ತಾ ಇದೆ. ಇದನ್ನು ನೀವೆಲ್ಲ ಮಾಡಿದ್ದೀರಿ, ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಇಲ್ಲಿ ನಮ್ಮ ಅಬ್ದುಲ್ಲಾ ಇಸ್ಮಾಯಿಲ್ರು ನಿಮ್ಗೊತ್ತು, ನನ್ನ ಹತ್ರ ಒಂದು ಲಾರಿ ಇತ್ತು, ಅವರೊಂದು ಲಾರಿ ಇತ್ತು. ಅವ್ರದ್ದು ಲಾರಿ ಭಾಳ ಸ್ಪೀಡಲ್ಲಿ ಹೋಗುದು, ಯಾಕಂದರೆ ಅವರ ಇಂಜಿನ್ ತಪ್ಪು ಭಾಳ ಲೈಟ್ ವೆಯ್ಟ್, ನಮ್ಮದು ಸ್ವಲ್ಪ ಹೆವಿ ವೆಯ್ಟ್. ಎಣ್ಣೆ ನಿಮ್ಗೊತ್ತು, ಎಣ್ಣೆ ಬ್ಯಾರಲ್ಗಳು ಹೋಗುದು ಸ್ವಲ್ಪ ಫುಲ್ಲು ಹನ್ನೊಂದು ಟನ್ ಎಲ್ಲ ಇದೆ. ಅವ್ರದ್ದು 3 ಟನ್, ಅವರು ಟ್ರೈನ್ ಅಂತ ಹೋಗ್ತದೆ. ಹಾಗೆ ಅವರದ್ದು ಲಾರಿ ಇತ್ತು. ಹಾಗೆ ಆ ಕಾಲವೇ ಬೇರೆ. ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದು ಕಾಲ ಬೇರೆ. ಅಧ್ಯಕ್ಷನಾಗಿದ್ದೆ, ನಮ್ಮ ಪತ್ರಕರ್ತರ ಸಂಘ ಅಧ್ಯಕ್ಷನಾಗಿದ್ದೆ, ಅದು ಕಾಲವೇ ಬೇರೆ. JC ಅಧ್ಯಕ್ಷ ಆದದ್ದು ಮಾತ್ರ ಪ್ರತಾಪಣ್ಣಾಗಲಿ ಅಥವಾ ನಮ್ಮ ಪುಷ್ಪರಾಜನಾಗಲಿ
ಅಥವಾ ಹಮೀದಾಗಲಿ ಹಿರಿಯರು, ಅಬ್ದುಲ್ಲರಾಗಲಿ ಹಿರಿಯರು ಹೇಗೆ ನಮ್ಮನ್ನು ಆ ಜೇಸಿಯಲ್ಲಿ ಬೇರೆಯವರ ಒಟ್ಟಿಗೆ ಹೇಗೆ ಇರಬೇಕು, ಸಕ್ಕರೆ ಆಗಿರಬೇಕು, ಉಪ್ಪಾಗಿರಬೇಕು, ಬಾಯಿ ಮುಚ್ಚಿಕೊಂಡಿರಬೇಕು, ಅವರು ಮಾಡುವಾಗ ನಾವು ಆನಂದಿಸಬೇಕು. ಅಧ್ಯಕ್ಷ ಅಂತ ಸಿಪಾಯಿಗೆ ತೋರಿಸಬಾರ್ದು ಅಂತ ಕಲಿಸಿದ್ದು ಅವರು. ಆ ಏಜ್ ಅಂತದ್ದು 22-25 ವರ್ಷ. ಇವತ್ತು ಮಂಗಳೂರಿಗೆ ಹೋದಾಗ ಇದೆಲ್ಲ ನಮಗೆ ಉಪಯೋಗ. ಒಂದು ದೊಡ್ಡ ಸಮುದ್ರ, ಮೂಡುಬಿದಿರೆ ಆಗಲಿ, ಮುಲ್ಕಿ ಆಗಲಿ, ಬಂಟ್ವಾಳ ಎಲ್ಲ ನದಿಗಳ ನೀರು ಅಲ್ಲೇ ಬರುವುದು. ನಾವು ಸಣ್ಣ ಮೂಡುಬಿದಿರೆ, ಒಂದು ಸಣ್ಣ ನದಿ ಮೂಡುಬಿದಿರೆ ನಾವು ಎಷ್ಟು ಹೋಗಿದ್ದು, ಆ ಕಡೆ ಒಂದು ದೊಡ್ಡ ತಿಮಿಂಗಲ ಕಡೆ ಇರ್ತದೆ. ಅದು ಅವರ ಒಟ್ಟಿಗೆ ಹೇಗಿರುವುದು ಎಂದು ಕಲಿಸಿತು ಇಲ್ಲಿಯ ಜೇಸಿಸ್, ಇಲ್ಲಿಯ ಸಂಸ್ಥೆಗಳು, ಇಲ್ಲಿಯ ಜನರು. ಮೂಡುಬಿದಿರೆಯಲ್ಲಿ ಆಗ ಮತ್ತು ಈಗ ಇರುವ ಆ ಸೌಹಾರ್ದತೆ ಮತ್ತು ಸಹಯೋಗತೆ ಬೇರೆ ಎಲ್ಲೂ ನಾನು ನೋಡಿಲ್ಲ. ನಾನು ಹೋದ ಊರುಗಳು ಬೇಕಾದಷ್ಟು. ನಾನು ಗಲ್ಫಿಗೆ ಹೋಗಿದ್ದೇನೆ, ನಾನು ಬೇರೆ ಬೇರೆ ದೇಶದ ಬೇರೆ ಬೇರೆ ಕಲ್ಕತ್ತಾ ಹೋಗಿದ್ದೇನೆ, ಬೇರೆ ಬೇರೆ ಊರುಗಳಲ್ಲಿ 10-15 ನಿಮಿಷ ನಿಂತು ಬರ್ತೇನೆ. ಈಗಲೂ ಬೇರೆ ಬೇರೆ. ಆದರೆ ಮೂಡುಬಿದಿರೆಯಲ್ಲಿ ಎಲ್ಲ ಇಲ್ಲಿ ಅವರು ಆ ಧರ್ಮದವರು, ಈ ಧರ್ಮದವರು, ಆ ಜಾತಿಯವರು, ಈ ಪಂಥದವರು ಮಾತುಗಳು ಯಾರೂ ಆಡುವುದಿಲ್ಲ, ಭಾಷಣದಲ್ಲೂ ಹೇಳುವುದಿಲ್ಲ. ಕ್ರಿಶ್ಚಿಯನ್ರಾಗಿಯೂ ಹಿಂದೂ ಆಗಿಯೂ ಎನ್ನುವ ಮಾತು ಮೂಡುಬಿದಿರೆಯಲ್ಲಿ ಯಾರು ಹೇಳಿದ್ದು ನಾನು ಕೇಳಿದೆ. ಆದರೂ ಅವರು ಅಷ್ಟು ಹೆಸರು ಮಾಡಿದ್ರು ಅಂತ ಮೂಡುಬಿದಿರೆಯಲ್ಲಿ ಹೇಳಿದ್ದು ನಾನು ಕೇಳಿದೆ. ಅಂತಹ ಒಂದು ಸಂವಾದತೆ ಎಸ್ ಟಿ ಸಾಮ್ರಾಜ್ಯರಿದ್ದರು. ಅವರ ಒಂದು ವಿಷಯವೇ ಬೇರೆ, ಅವರು ಭಾಷಣ ಮಾಡುವ ರೀತಿಯೇ ಬೇರೆ. ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ಇಲ್ಲಿಯ ಸಮಾಜ, ಇಲ್ಲಿಯ ಜನರು ಅದನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾನು ನಿಮ್ಮ ಮುಂದೆ ನಿಂತು ಇಷ್ಟೆಲ್ಲ ಮಾತಾಡಲಿಕ್ಕೆ ಅದೊಂದು ಮೂಲ ಕಾರಣವಾಗಿದೆ. ಮತ್ತು ಇನ್ನೊಂದು ಕಾರಣ ಹೇಳಿದ್ರೆ, ನನಗೆ ತುಳುವಿನ ಈ ಎಲ್ಲ ಸಂಪರ್ಕಗಳು ಬಹಳ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ನಮ್ಮ ಈಗಿನ ಪುಸ್ತಕ ಸಹ ನಾನು ನಮ್ಮ ಮನೆಗೆ ಒಂದು ಕೊರಪು ಅಂತ ಬರ್ತಾ ಇದೆ. ನಮ್ಮ ಮನೆಯವರಿಗೆ, ನಮ್ಮ ತಾಯಿ ಏನಂತ ಹೇಳಿದರೆ, ನಮ್ಮ ಮನೆಯವರಿಗೆ ಅವರಿಗೆ ಬರಲಿಕ್ಕೆ ನಿರ್ಬಂಧಗಳಿರ್ತಿರಲಿಲ್ಲ. ಅವರ ಧರ್ಮ, ಜಾತಿ, ಗೀತಿ ಎಂಥದ್ದು ಇಲ್ಲ. ನಮ್ಮ ಮನೆಯವರಿಗೆ ಬರ್ತಾ ಇದ್ರು, ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇದ್ರು. ಇವತ್ತಿನ ಪುಸ್ತಕದಲ್ಲೂ ಅರ್ಪಣೆ ಆ ಕೊರಪು ಎನ್ನುವರಿಗೆ, ಯಾಕಂದರೆ ನಮಗೆ ತುಳು ಕಲಿಸಿದ್ದು ಅವರು. ನನ್ನ ಹತ್ರ ಫಸ್ಟಿಗೆ ತುಳು ಮಾತಾಡಿದ್ದವರು, ಸಣ್ಣವನಿರೋರು ತುಳು ಮಾತಾಡಿದ್ದವರು. ಆದ್ದರಿಂದ ನನ್ನ ತುಳು ಸ್ವಲ್ಪ ಪ್ರಾಥಮಿಕ ಆ ಟೈಪಲ್ಲೇ ಇದೆ. ಬಹಳ ಉದ್ದಾಮ ಪಂಡಿತರ ತುಳು ನನ್ನ ಹತ್ರ ಇಲ್ಲ. ಮತ್ತು ತುಳುವಿನ ಸೊಗಡೆ ಬೇರೆ. ಒಂದು ರಾಜ್ಯ ಇಲ್ಲದೆ, ಒಂದು ಬೇರೆ ಯಾವುದೇ ಒಂದು ಪ್ಯಾಟ್ರನೈಸ್ ಇಲ್ಲದೆ ಉಳಿದ ಒಂದು ಭಾಷೆಗೆ ನಾವು ತಲೆಬಾಗುವುದು. ನಾವು ಮಾತಾಡಿಯೇ ಅದು ಬೆಳೆಸಿದೆ. ಕೊಂಕಣಿಗೂ ಒಂದು ರಾಜ್ಯ ಇದೆ, ಕನ್ನಡಕ್ಕೂ ಇದೆ, ತಮಿಳಿಗೂ ಇದೆ, ತೆಲುಗುಗೂ ಇದೆ, ಎಲ್ಲವೂ ಇದೆ. ಆದರೆ ತುಳುವಿಗೆ ಇಲ್ಲ. ಆದರೂ ಅದು ಆಡು ಭಾಷೆ ಆದರೆ, ಮತ್ತು ಅದು ವ್ಯಾವಹಾರಿಕ ಭಾಷೆಯೂ ಹೌದಾದರೆ ಅದರ ಎಷ್ಟು ಫಲ ಇದ್ದಿತ್ತು, ಅದರ ಒಳಗೆ ಎಂಥ ಒಂದು ಶಕ್ತಿ ಇದ್ದಿತ್ತು. ನಾವು ತುಳುವಿನಲ್ಲಿ ಬರೀಲಿಕ್ಕೆ ಕಲಿಯುವುದು ಮತ್ತು ಗೀತಕರು ಅದರಲ್ಲಿ ಮಾಡಿದ ಸಾಧನೆ, ಗೀತಕ ಯಾಕೆ ಇದ್ದಾರೆ ಅಂತ ನಾನು ಬೇರೆ ಯಾರು ಹೇಳೋದಕ್ಕೆ ನಾನು ಹೇಳುವುದು. ಅವರು ತುಳು ಲಿಪಿಯಲ್ಲಿ 100ಕ್ಕಿಂತ ಮೇಲೆ, ನಾನು ಸ್ವಲ್ಪ ಕಮ್ಮಿ ಹೇಳಿ, 0 ಕಮ್ಮಿ ಆಯಿತು, 3000ಕ್ಕಿಂತ ಮೇಲೆ ಕ್ಲಾಸ್ಗಳನ್ನು ತಗೊಳ್ತಾರೆ ಮತ್ತು ತುಳು ಲಿಪಿಯನ್ನು ಕಲಿಸ್ತಾರೆ. ತುಳು ಲಿಪಿ ನೀವೊಂದಲ್ಲ, ತುಳು ಲಿಪಿ ಅನ್ನು ಕಲಿಸ್ತಾರೆ. ತುಳುವಿಗಾಗಿ ಬೆನ್ನೆಲುಬಾಗಿ ನಿಲ್ತಾರೆ. ತುಳುವಿನ ಬಗ್ಗೆ ತುಂಬ ಕೆಲಸ ಮಾಡ್ತಾರೆ. ನಾನು ಅವರ ಒಟ್ಟಿಗೆ ಇರ್ತೇನೆ, ಅವರು ನಮ್ಮ ಒಟ್ಟಿಗೆ ಅಲ್ಲ. ಅವರು ಬಹಳ ಆ ಭಾಷೆಯ ವರ್ಗದಲ್ಲಿ ಬಹಳ ಪಂಡಿತರು, ಬಹಳ ಕೆಲಸ ಮಾಡ್ತಾರೆ. ತಮ್ಮ ಎಲ್ಲ ಕೆಲಸಕ್ಕೂ ಅದನ್ನು ಮಾಡ್ತಾರೆ. ಆದ್ದರಿಂದ ತುಳುವಿನ ಬಗ್ಗೆ ಏನಾದರೂ ಮಾತಾಡ್ತಾ ಅವರೇ ಮಾತಾಡಬೇಕು ಅಂತ ಹೇಳಿ ಅವರು ಹೇಳಿದ್ದಕ್ಕೆ ಅವರು ಬೆಳೆದಿದ್ದಾರೆ. ಸದಾನಂದ ಅವರ ಬಗ್ಗೆ ಹೇಳಿದಾಗ ಅವರಿಗೆ ಅವರು ಆಡಿದ್ದತೆ
ಮುಡುಬಿದಿರಿಯ ಜನತೆಯ ಭಾಸ್ಕರ್ ಸರ್ ಬಂದಿದ್ದಾರೆ, ಭಾಸ್ಕರ್ ರೈ ಕಟ್ಟ ಬಂದಿದ್ದಾರೆ ಮುಡುಬಿರಿ. ನನಗೆ ಇಂಥ ಅವಕಾಶವೂ ಇಲ್ಲಿ ಚಂದ್ರಾಸನ ಹತ್ರ ನಾವು ಮಾತಾಡುವಾಗ ಅವರು ಅದನ್ನು ಮಾಡಿದ್ದು, ಪತ್ರಕರ್ತರ ಸಂಘದವರು ಜೋಡಣೆ ಆದದ್ದು, ಮತ್ತು ಎಲ್ಲ ಇಲ್ಲಿದ್ದ ಸಂಘ ಸಂಸ್ಥೆಗಳು ಜೋಡಣೆ ಆದದ್ದು ನನ್ನ ಪುಣ್ಯ. ಈ ಪುಣ್ಯದಳದಲ್ಲಿ ಈ ಎಲ್ಲ ಸರ್ವಧರ್ಮಗಳ ಕಾಶಿಯಲ್ಲಿ ನನಗೆ ಆದ ಸನ್ಮಾನ ಚಿರಋಣಿ ಆಗಿ ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾ, ನೀವೆಲ್ಲ ಇಲ್ಲಿ ಬಂದು ಇದಕ್ಕೆ ಸಾಕ್ಷಿಯಾಗಿದ್ದೀರಿ, ನಿಮ್ಮನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳ್ತಾರೆ ಮಾತುಗಳನ್ನು